ವಸ್ತುವನ್ನು ಆಯ್ಕೆ ಮಾಡೋ ಮುಂದೆ ನೀವು ಏನನ್ನ ಯಾವ ದೃಷ್ಟಿ ಇಟ್ಕೊಂಡು ಆಯ್ಕೆ ಮಾಡ್ತೀರಿ, ಅದು ನಿಮ್ಮ ಮನದಲ್ಲಿ ಏನಿರ್ತದೆ ಆ ಸಂದರ್ಭದಲ್ಲಿ? ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಸಮಸ್ಯೆಗಳು ಏನಿದಾವ ಅವನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ, ಅಥವಾ ಹೆಣ್ಣಿನ ಸಮಸ್ಯೆಗಳಾಗಿರ್ಬೋದು, ಚಿಕ್ಕ ಮಕ್ಕಳ ಸಮಸ್ಯೆಗಳು ಸಹಿತ ಇರ್ತಾವ, ಅವ ಮೂಲಕ ಆಗಿರ್ಬೋದು, ಒಂದು ಮುದುಕಿಯ ಸಮಸ್ಯೆಯನ್ನ ಇಟ್ಕೊಂಡು ಸಹಿತ ನಾ ಬರ್ತದೆ. ಈಗಿನ ಮಕ್ಕಳು ತಂದೆ ತಾಯಿನ ಹೊರಗೆ ಹಾಕ್ತಿರ್ತಾರೆ ಸರ್ ಮನೆ ಬಿಟ್ಟು. ಆ ಸಂದರ್ಭದಲ್ಲಿ ಅವಳು ಹೇಗೆ ತನ್ನ ಜೀವನವನ್ನ ಸಾಕ್ತಾ ಅನ್ನೋದನ್ನ ಈ ಭಾವಬಂಧ ಕೋಟೆಯಲ್ಲಿ ನಾನು ಒಂದು ವಸ್ತು ವಿಷಯವನ್ನಾಗಿ ತೆಗೆದುಕೊಂಡು ಬರೆದಿದ್ದೇನೆ ಸರ್. ಈಗ ಇದು ಸಮಾಜಮುಖಿ ಸಮಾಜ ಪರ ಇದ್ದಂಥ ಒಂದು ಚಿಂತನೆ ಒಂದು ಕಡೆ ಇದ್ದರೆ, ಇನ್ನೊಂದು ನಿಮ್ಮ ವೈಯಕ್ತಿಕ ವೈಯಕ್ತಿಕ ಜೀವನವನ್ನು ನಿಮ್ಮ ಸಂಸಾರ ಜೀವನವನ್ನು, ಅದರಲ್ಲೂ ನಿಮ್ಮ ಮಕ್ಕಳ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಎಲ್ಲ ದೂಗಿಸ್ಕೊಂಡು ಹೇಗೆ ಹೋಗ್ತೀರಿ ಮನೆಯ ವಿಷಯದಲ್ಲೇ? ಯಾಕಂದ್ರೆ ಮನೆಯಪ್ಪ ಅಂದಾಗ ಮನೆ ಕೆಲಸಗಳು ವಿಶೇಷವಾಗಿ ಹೆಣ್ಮಕ್ಳ ಮೇಲೆ ಬೀಳ್ತಾ ಇರ್ತಾವ. ಅದನ್ನ ಯಾವ ರೀತಿಯಾಗಿ ನೀವು ಜಕ್ಕೊಂಡು ಹೋಗಿದ್ರಿ? ನಾನು ಮೊದಲು ನನ್ನ ವೃತ್ತಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸಿದ್ದೆ ಸರ್. ಸುಮಾರು 10 ವರ್ಷಗಳ ಕಾಲ ನಾನು ಮಹಿಳಾ ಕಾಲೇಜಿನಲ್ಲಿ ಸಹಿತ ಮಾಡಿದ್ದೆ. ಆಮೇಲೆ ಸತೀಶ್ ಜಾರಕಿಹೊಳಿ ಕಾಲೇಜಿನಲ್ಲಿ 8 ವರ್ಷ ಕಾರ್ಯ, ಮತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸರ್, ಸರ್ಕಾರಿ ಪದವಿ ಕಾಲೇಜಿನಲ್ಲೂ ಸಹಿತ. ನನ್ನ ಶಿಕ್ಷಣ ಬಂದು ಸೋಸಿಯಾಲಜಿಯಲ್ಲೂ MA ಮಾಡಿದ್ದೇನೆ ಮತ್ತು ಕನ್ನಡದಲ್ಲಿ MA ಮತ್ತು ಸೆಟ್ ಅನ್ನುವಂತ ಒಂದು PhD ಇಕ್ವಲೆಂಟ್ ಒಂದು ಅಧ್ಯಯನ ಮಾಡಿದ್ದೇನೆ. ಅದರಲ್ಲಿ ಪಾಸ್ ಆಗಿದೆ ಸರ್. ಅದು PhD ಇಕ್ವಲೆಂಟ್ ಸರ್. ಹೀಗಾಗಿ ನಾನು ಮೊದಲು ಪದವಿ ಪೂರ್ವ ಕಾಲೇಜಿನಲ್ಲಿದ್ದವಳು ಪದವಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದೆ. ಇತ್ತೀಚೆಗೆ 4 ವರ್ಷದ ಹಿಂದೆ ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ KPS ಇದ್ರು. ಈ ಮೂಲಕ ನನ್ನ ಒಂದು ಕಾರ್ಯಕ್ಷೇತ್ರ ಅಥವಾ ನನ್ನ ಒಂದು ಕ್ಷೇತ್ರ ಸ್ವಲ್ಪ ನಿಮ್ಮ ಮಕ್ಕಳು ಯಾವ ರೀತಿ ಬೆಳೆಸಿದ್ರಿ? ಹೌದು ಸರ್, ನನಗೆ ಮಕ್ಕಳ ಬಗ್ಗೆ ಏನೋ ಒಂದಿಷ್ಟು ಕೇಳಿದ್ವಿ ನಾವು. ಹೌದು ಸರ್, 3ನೇ ರ್ಯಾಂಕ್ ಬಂದಿದ್ದಾಳೆ ಸರ್ SSLC ಪರೀಕ್ಷೆಯಲ್ಲಿ. ಎಷ್ಟು ಜನ ಮಕ್ಕಳು? ಹೌದು ಸರ್, ನಮಗೆ ಇಬ್ರು ಮಕ್ಕಳು ಸರ್, ಇಬ್ರು ಹೆಣ್ಮಕ್ಳು. ಒಬ್ಳು ಈಗ ಕಂಪ್ಯೂಟರ್ ಸೈನ್ಸ್ ನಲ್ಲಿ 6th ಸೆಮ್ ಓದ್ತಾ ಇದ್ದಾಳೆ ಸರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಬೆಳಗಾವಿ KLE ಕಾಲೇಜಿನಲ್ಲಿ. ಇನ್ನೊಬ್ಳು ಈ ಸಲ 10th ಮುಗಿತು ಸರ್, ಈ ಸಲ 10ನೇ ತರಗತಿ ಮುಗಿತು. ಅವಳು ರಾಜ್ಯಕ್ಕೆ 3ನೇ ರ್ಯಾಂಕ್ ತಂದು ಕೊಟ್ಟಿದ್ದಾಳೆ ಸರ್. ಓಕೆ ಸರ್, ಒಟ್ಟಾರೆ ನಿಮ್ಮ ಕುಟುಂಬ ನೆಮ್ಮದಿಯಿಂದ ಅದ? ಹೌದು ಸರ್, ನೆಮ್ಮದಿ. ಯಾಕಂದ್ರೆ ಕುಟುಂಬ ನೆಮ್ಮದಿ ಇತ್ತಪ್ಪ ಅಂತಂದ್ರೆ, ಕುಟುಂಬದ ಚಿಂತೆ ಇಲ್ಲ ಅಂತಂದ್ರೆ ಸಹಜವಾಗಿ ಒಂದೇನೋ ಮಾಡ್ಬೇಕಂತ ಬರ್ತದ. ಇದ್ರ ಮಧ್ಯೆ ನೀವು ಸಮಾಜಮುಖವಾಗಿ ಸಮಾಜಕ್ಕೆ ನೀವು ಏನು ಸಾಧ್ಯದನ್ನು ಸಾಹಿತ್ಯ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದೀರಿ. ಈ ಸೇವೆ ಇಲ್ಲಿವರೆಗೆ ಮಾಡಿದಂಥ ವರ್ಕ್ ನಿಮ್ಗೆ ತೃಪ್ತಿ ಕೊಟ್ಟದಂತ ಅನಿಸಿದೇನ್ರಿ? ಹೌದು, ನಿಜ ಸರ್. ಆಕ್ಚುಲಿ ನಮ್ಮ ಮನೆಯಲ್ಲಿ ನಮ್ಗೆ ಹೇಳಿದ್ರಲ್ಲ ಸರ್, ಮನೆಯಲ್ಲಿ ಮೊದಲು ನಮಗೆ ಒಳ್ಳೇದಿತ್ತಂದ್ರೆ ಹೊರಗೆ ನಾವು ಕೆಲಸ ಮಾಡ್ಲಿಕ್ಕೆ ಈಸಿ ಆಗ್ತದ. ನಮ್ಮ ಮನೆಯವರು ಮಂಜುನಾಥ್ ರೆಡ್ಡಿ ಅನ್ನೋರಾಗ್ಲಿ, ನನ್ನ ಮಗಳು ನಿರ್ಮಿತ, ಅವರು ನಮ್ಮ ಸೋಲಾರ್ ಶಾಪ್ ಇದೆ ಸರ್, ಅವ್ರು ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಆಮೇಲೆ ಒಂದು ಕರೆನ್ಸಿ ಬಿಸ್ನೆಸ್ ಅನ್ನು ಸಹಿತ ಮಾಡ್ತಾರೆ. ಅವರು ನಮಗೆ ಯಾವುದೇ ಒಂದು ಬರವಣಿಗೆ ಆಗ್ಲಿ ಅಥವಾ ನಾವು ಯಾವುದೇ ಕೆಲಸ ಮಾಡಿದ್ರು ಸಹಿತ ಪ್ರೋತ್ಸಾಹ ನೀಡ್ಕೊತ ನಿಮ್ಮ ಪತಿದೇವರು ಪೂರ್ಣ ಪ್ರಮಾಣದ ಬೆಂಬಲ. ನಮ್ಮ ಅತ್ತೆಯವರು ಟೀಚರ್ ಇದ್ರು ಸರ್, ಇಲ್ಲೇ CS